ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ತಾ, ನಾನು ಹಿಂದಿನ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ದೀರಾ ನಮ್ಮ ಮನೆಗೆ ಬೀಗರೂಟದಲ್ಲಿ ದೇವ್ರ ಕಾರ್ಯ, ದೇವರ ಮೆರವಣಿಗೆ, ಅದರದ್ದೇ ಇದು ಕಂಟಿನ್ಯೂ ಪಾರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಆ ವಿಡಿಯೋನ ಅಲ್ಲ ಅರ್ಧಕ್ಕೆ ಕಟ್ ಮಾಡಿ ಪಾರ್ಟ್ 2 ಥರ ಮಾಡ್ತಾಯಿದ್ದೆ. ಫಸ್ಟಿಗೆ ನಾವು ನಮ್ಮ ಮನೆಗೆ ವೀರಭದ್ರ ಸ್ವಾಮಿ ಎಂಟ್ರಿ ಕೊಡ್ತಾ ಇದೆ. ಸೊ ಹೀಗೆ ತುಂಬ ಕೋಪಿಷ್ಟ ವೀರಭದ್ರ ಸ್ವಾಮಿ ಅಂತಲೇ ಹೇಳ್ಬೋದು. ಎಂಟ್ರಿ ಕೊಟ್ಟು ದೇವ್ರನ್ನ ಮಡಿ ಬಟ್ಟೆ ಹಾಸಿ, ಚಾಪೆ ಹಾಕಿ, ಮಣೆ ಹಾಕಿ, ಮಣೆ ಮೇಲೆ ಬಟ್ಟೆ ಹಾಕಿ, ಕೈ ತೊಳೆದು ಕಾಲು ತೊಳೆದು ಸ್ವಾಮಿಗೆ ಕಳಶ ಸಮೇತ ಸ್ವಾಮಿನ ಮನೆಯಲ್ಲಿ ಕೂರಿಸ್ಬೇಕು. ವೀರಭದ್ರ ಸ್ವಾಮಿ ತುಂಬ ಮಡಿವಂತರು. ಅವರೇನು ನಮ್ಮ ಮನೆಗಳಲ್ಲಿ ಏನೂ ಕುಡಿಯೋದಿಲ್ಲ, ತಿನ್ನೋದಿಲ್ಲ. ಸೊ ಇಷ್ಟೇ ಕಟನಿಟ್ಟಾಗಿ ಮಾಡಿದ್ರು ಅವ್ರು ಹಾಗೇನೆ ಸೊ ಎಲ್ಲ ಕುತ್ಕೊಂಡಾದ್ಮೇಲೆ ಮದುವೆ ಹೊಸ ಗಂಡು ಹೆಣ್ಣು ಪಾದ ತೊಳೆದು ಪೂಜೆ ಮಾಡಿ ಅವ್ರಿಗೇನು ಕಾಣಿಕೆ ದಕ್ಷಿಣೆ ಕೊಡಬೇಕು, ಅಕ್ಕಿ, ಬೆಲ್ಲ, ಕಾಯಿ, ಕೊಬ್ಬರಿ, ತರಕಾರಿ, ಆಮೇಲೆ ಸಾಂಬಾರು ಪುಡಿ, ಹುಣಸೆಹಣ್ಣು, ಈ ಥರ ಅದು ಪದ್ಧತಿ, ತಲೆ ತಲಾಂತರದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಅದು. ಅದನ್ನೆಲ್ಲ ಕೊಟ್ಟು ವಿಭೂತಿ ಎಲ್ಲ ಹಚ್ಚಿ, ಅರಿಶಿನ ಕುಂಕುಮ ಹಚ್ಚಿ, ಧೂಪ ದೀಪದಿಂದ ಮಹಾಮಂಗಳಾರತಿ ಮಾಡಿ ಪಾದ ಪೂಜೆ ಮಾಡಬೇಕು ದೇವರಿಗೆ. ದೇವ್ರನ್ನ ಸಂತೋಷ ಭರಿತವಾಗಿ ಖುಷಿಯಿಂದ ನಗುಮುಖವಾಗಿ ಹೇಗೆ ಬರ್ತಾರೋ ಹಾಗೆ ನಗುಮುಖವಾಗಿ ಕಳಿಸ್ಕೊಡ್ಬೇಕು. ಸೊ ಫಸ್ಟ್ಗೆ ಈ ದೇವರು ಹೋದ್ಮೇಲೆ, ವೀರಭದ್ರ ಸ್ವಾಮಿ ಹೋದ್ಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಪಟ್ಲದಮ್ಮ ದೇವರು. ಸೊ ನಾವು ಎಲ್ಲ ಪೂಜೆ ಮಾಡಿ ಕಾಲಿಗೆ ಬಿದ್ದು ನಮಸ್ಕಾರ, ಇಡೀ ಓಲ್ ಫ್ಯಾಮಿಲಿ ಎಲ್ಲನೂ ಮಾಡ್ಕೊಂಡ್ವಿ. ಆ ದೇವ್ರನ್ನ, ವೀರಭದ್ರ ಸ್ವಾಮಿ ದೇವ್ರನ್ನ ಕಳಿಸಾದ್ಮೇಲೆ ಈಗ ಪಟ್ಲದಮ್ಮ ದೇವರು ಬರ್ತಾ ಇದೆ. ಪಟ್ಲದಮ್ಮ ದೇವರು ನಿಲ್ಲೋದಿಲ್ಲ, ತುಂಬ ಬೇಗ ಬರುತ್ತೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕಾಲು ತೊಳೆಯೋಕ್ಕೆ ನೀರು, ಮಹಾಮಂಗಳಾರತಿ ಮಾಡೋಕ್ಕೆ, ಧೂಪ ಹಾಕೋಕ್ಕೆ ಕೆಂಡ, ಧೂಪ ಎಲ್ಲ ಬಂದಿದ್ದ ತಕ್ಷಣ ಬೇಗ 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 ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದು ರೌಂಡ್ ಹೊಡೆದ್ಬಿಟ್ಟು ಧೂಳ್ಮರಿ ತೊಗೊಂಬಿಟ್ಟು ಹೊರಟೋಗ್ಬಿಡುತ್ತೆ. ನಾವು ಧೂಪ ದೀಪ ಹಚ್ಚೋಷ್ಟರಲ್ಲೇ ದೇವರು ಹೊರಟೋಗ್ಬಿಡುತ್ತೆ. ಪ್ರತಿ ಸಲಿನೂ ಹೀಗೇ. ನಾನು ನನ್ನ ಮದುವೆ ಟೈಮಿಂದನೂ ನಾವು ನೋಡ್ತಾ ಇದ್ದೀವಿ, ಯಾವಾಗಲೂ ಹೀಗೇ. ಸೊ ಅದು ನಿಂತ್ಕೊಂಡಿದೆ ಅಂತ ನಾವು ನಿಂತ್ಕೋಬಾರ್ದು. ನಾವು ಮಾಡೋ ಕರ್ತವ್ಯ ಕದ್ಲಾರತಿ, ಆಮೇಲೆ ಕಪ್ಪು ಆರತಿ, ಬೆಲ್ಲದ ಆರತಿ, ವೀಳ್ಯದೆಲೆ ಆರತಿ, ಎಲ್ಲ ಥರ ಆರತಿ ಮಾಡಬೇಕು. ನೋಡಿ, ಧೂಳ್ಮರಿ ಕೊಟ್ಟಿದ ತಕ್ಷಣ ತಾಯಿ ಅಮ್ಮ ಹೊರಟೇ ಹೋಯಿತು. ಸೊ ಅಮ್ಮ ಹೊರಟೋದ್ಮೇಲೆ ವಿಗ್ರಹನ ನೆಲಕ್ಕೆ ತಾಕಿಸ್ತಾ ಹಾಗೆ ಈ ಪೂಜೆ ಏನಿದೆ ಅದನ್ನು ನೆಲಕ್ಕೆ ತಾಕಿಸ್ತಾ ಇರೋ ಥರ ಕ್ರಾಸಾಗಿ ಮನೆ ಒಳಗಡೆ ಎತ್ಕೊಂಬರ್ತಾರೆ. ಯಾಕಂದರೆ ಮನೆ ಬಾಗಿಲು ಚಿಕ್ಕದಿರುತ್ತಲ್ವ, ಹಾಗಾಗಿ ಈ ರೀತಿ ಕ್ರಾಸಾಗಿ ಹಿಡ್ಕೊಂಡು ಮನೆ ಒಳಗಡೆ ತರೋಂಥದ್ದು. ಮನೆ ಒಳಗಡೆ ತರೋಷ್ಟರಲ್ಲಿ ನಾವು ಆಲ್ರೆಡಿ ಭತ್ತ ಮತ್ತು ರಾಗಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ, ದೇವರು ಆಗಲೇ ಹೊರಟೋಯ್ತು. ಇವರೇ ಪಟ್ಲದಮ್ಮ ಗುಡ್ಡಪ್ಪನವರು. ದೇವರು ಹೊರಟೋಗಿತ್ತು. ಅವ್ರಿಗೆ ತುಂಬ ಸೆಕೆ, ಹಾರ ಎಲ್ಲ ಹಾಕಿರ್ತಾರಲ್ಲ, ತುಂಬ ಸೆಕೆ ಅನ್ನಿಸ್ತಿರುತ್ತೆ. ತಪ್ಪಲ್ಲ ಒಂದು ಕುಂಡ್ಕೊಂಡು ಬಂದಲ್ಲ ಪ್ರೈವೇಟದು. ಮುಂದಕ್ಕೆ ಹೋಗು ಮಗ, ಆ ರಜೆ ತಣ್ಣ ಹೋಯ್ತಲ್ಲ ಅಲ್ಲೋ ಮಾಡಿ ಬಾಮಂಗಳಾರತಿ ಮಾಡೋದು ಕಟ್ ಮಾಡು. ಕಟ್ ಮಾಡು.
ಇದನ್ ಮಾಡ್ಬೇಕು. ನನ್ನ ಮುಖ ಖರಾಬ್ ಆಗೈತೆ. ಮಿಕಾ ತರ ಮಾಡ್ತಿದ್ದೀರಾ. 05 ಇಟ್ಕೊಳ್ತಾರೆ ಸಣ್ಣ ಕಣ್ಲಿ ಹುಡುಗಿ. ಅಮ್ಮ ಅಳ್ತೈತೆ. ಏನು ಅಳಲ್ಲ ಅದು ಮಗಳು. ಇವಾಗೇನು ಮಾಡಿರ? ಸೊಸೆ ಕಣಪ್ಪ, ಮಗ ಸೊಸೆ. ಅಜ್ಜಿ ಅಜ್ಜಿ ಆಗ್ಲೇ ಹುಟ್ಟಿದ್ರ ಬಿಡಿ. ಇನ್ನೊಂದು ಇಟ್ಕೊಂಡ್ ಬರ್ತಾವ್ರೆ. ಎಲ್ಲ ಎಣ್ಣೆ ಮೈಸೂರು ಸೊ ಎಲ್ಲ ಹರಕೆ ಮರಿಗಳನ್ನೆಲ್ಲ ದೇವರಿಗೆ ಪೂಜೆ ಮಾಡಿ ದೇವ್ರ ಒಪ್ಪಿಗೆ ತಗೊಂಡು ಅದಕ್ಕೆ ನೀರು ಹಾಕಿ ಆ ಮರಿಗಳೆಲ್ಲ ಒಪ್ಪಿಗೆ ಕೊಟ್ಟ ಮೇಲೇ ಮರಿ ಕಡಿಯೋಂಥದ್ದು. ಸೊ ನಾವು ಒಟ್ಟು 4.5 ಕ್ವಿಂಟಾಲ್ ಅಂದರೆ 1,500 2,000 ಜನ ಆಗ್ತಾರೆ ಅಂತ ಗೆಸ್ ಮಾಡಿ, ಚಿಕನ್ ಐಟಮ್ ಏನೂ ಇಲ್ವಲ್ಲ, ಓನ್ಲಿ ಮಟನ್ ಐಟಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೇಳಿದ್ವಿ. ದೇವರಿಗೆ ಹರಕೆ ಮಾಡ್ಕೊಂಡಿದ್ದಂಥ ಮರಿಗಳಿಗೆ ಒಪ್ಪಿಗೆ ತಗೊಂಡ್ವಿ. ವಿಕ್ಕಿ ನೀನು ಬಿಡೋ ವಿಕ್ಕಿ. ಕೈ ಮುಕ್ಕೊಂಡು ಬೇಡ್ಕೊಳ್ಳೆ, ಬೇಗ ಒಪ್ಪಿಗೆ ಕೊಡು ಅಂತ. ಹೊಡೆದ್ರಿ ಚಪ್ಪಾಳೆ. ಸೊ ಈ ಕಡೆ ಇದು ನಡೀತಾ ಇದೆ. ಆಮೇಲೆ ಈ ಕಡೆ ಅಮ್ಮನಿಗೆ ಹಾಲು ಅನ್ನ ಮೊಸರು ಅನ್ನ ನೈವೇದ್ಯಕ್ಕೆ ಇಟ್ಟು ಮಹಾಮಂಗಳಾರತಿ ಮಾಡಬೇಕು. 3 ಟೈಮ್, ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ 3 ಟೈಮು ಪೂಜೆ ಮಹಾಮಂಗಳಾರತಿ, 3 ಥರ ನೈವೇದ್ಯ ಮಾಡಿ ಅರ್ಪಿಸಿ ಮಹಾಮಂಗಳಾರತಿ ಮಾಡಬೇಕು. ಸೊ ಇವಾಗ ಮೊದಲಿಗೆ ಹಾಲು ಅನ್ನ ಮತ್ತು ಬೆಲ್ಲದನ್ನನ ನೈವೇದ್ಯ ಮಾಡಿ ಇಟ್ಟು ನಮಸ್ಕಾರ ಮಾಡಿಕೊಂಡು, ನಾನೊಬ್ಬಳೇ ಅಲ್ಲ, ಇಡೀ ಎಲ್ಲರೂ ಸತೀಶ್ನ ಹುಡುಕಿ ಸಾಕಾಯಿತು. ಯಾಕಂದರೆ ಅವರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, ಇಡೀ ರಾತ್ರಿ ದೇವ್ರ ಮೆರವಣಿಗೆ ಜೊತೆನೇ ಟೈಮ್ ಪಾಸ್ ಮಾಡಿದ್ದಾರೆ. ಅಂದರೆ ಮೀನ್ಸ್ ಇಡೀ ಊರೊಳಗೆಲ್ಲ ಹೋಗಿದ್ದಾರೆ. ಆಮೇಲೆ ಬೆಳಗ್ಗೆ ಆಗಿದ ತಕ್ಷಣ ಅಡುಗೆ ಮನೆ ಕೆಲಸ, ಅಡುಗೆ ಮಾಡೋ ಹತ್ರ, ಮಟನ್ ಕಟ್ ಮಾಡೋ ಹತ್ರ ಅಲ್ಲಿ ನಿಂತ್ಕೊಂಡ್ಬಿಟ್ರು. ಸೊ ನಾವೇ ಹೆಂಗಸರುಗಳು 5 ಜನ ಎಲ್ಲರೂ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ. ಫಸ್ಟ್ ನಾನು ಮಾಡಿದೆ, ಆಮೇಲೆ ಇವರು ನನ್ನ 2ನೇ ಊರ್ಗಿತಿ ಅವರು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರೂ ಮಾಡಬೇಕು. ಆಮೇಲೆ ಜನ ತುಂಬ ರಶ್ಶು, ಹೋಗೋರು ಬರೋರು ಪ್ರತಿಯೊಬ್ಬರು. ಈ ಪೂಜೆ ಆಗ್ತಾ ಇರುತ್ತೆ. ಆವಾಗ 6 ಗಂಟೆ 6:30 ಅನ್ಕೋತೀನಿ, ಮೇ ಬಿ ಟೈಮು ಸರಿ ಗೊತ್ತಿಲ್ಲ. ಆಮೇಲೆ ರಾತ್ರಿ ಇಡೀ ಫೋನು ಕೂಡ ಚಾರ್ಜ್ಗೆ ಹಾಕಿರಲಿಲ್ಲ, ಯಾಕಂದರೆ ಫೋನ್ ವೀಡಿಯೋ ಮಾಡೋಕ್ಕೆ ರಾತ್ರಿ ಎಲ್ಲ ನನ್ನ ಜೊತೆ ಇತ್ತು. ಬೇಗ ಹೋಗಿ ತಣ್ಣೀರು ಸ್ನಾನ ಮಾಡಿ, ಈಗ ಏನಂತಾರೆ ಗುಡ್ಡಪ್ಪದಿರ್ಗೆ ತಿಂಡಿ ಮಾಡಬೇಕಿತ್ತು. ಅವರು ಒಪ್ಪತ್ತು ಬಿಟ್ಟಿರಬೇಕು, ಹಿಂದಿನ ದಿನ ಎಲ್ಲ ಫುಲ್ಲು ಹಸ್ಕೊಂಡಿದ್ರು. ಸೊ ಬೇಗ ಹೋಗಿ ತಿಂಡಿ ಮಾಡೋಣ ಅಂತ ಹೇಳಿ ಬೇಗ ಒಬ್ಬಟ್ಟು, ಕಾಯಿ ಹಾಲು, ತುಪ್ಪ, ಅನ್ನ ಸಾಂಬಾರು, ಆಮೇಲೆ ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ, ಇವರೆಲ್ಲ ಗುಡ್ಡಪ್ಪದಿರು. ಅವರಿಗೆ ಸ್ನಾನ ಮಾಡಿ ಮಡಿ ಮಾಡಿ ಇವಾಗ ಮನೆ ಎಲ್ಲನೂ ಇದು ಮಾಡಿ ಮಡಿ ಮಾಡಿ ಅಡುಗೆ ಮಾಡಿದರು. ಅವರಿಗೆ ಬಡಿಸ್ತಾ ಇರಬೇಕು. ಫಸ್ಟು ಅವ್ರದ್ದು ಎಲ್ಲ ತಣ್ಣಗೆ ಬಿಡ್ತಾರೆ ಅಂತ ಹೇಳ್ತಾರೆ, ಒಪ್ಪತ್ತು ಬಿಡ್ತಾರೆ ಅಂತ. ಅವ್ರದ್ದೆಲ್ಲ ಒಪ್ಪತ್ತು ಬಿಟ್ಟಾದಮೇಲೆ ಮತ್ತೆ ಮಡಿ ಮಾಡಿ ಮಧ್ಯಾಹ್ನ ವೆಜ್ ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಟೈಮೇ ಇಲ್ಲ ಫ್ರೆಂಡ್ಸ್, ನಿಜಕ್ಕೂ 5 ನಿಮಿಷ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ನಿಜಕ್ಕೂ ಟೈಮ್ ಇಲ್ಲ. ನಾನೊಬ್ಬಳಂತಲ್ಲ, ಪ್ರತಿಯೊಬ್ಬರು ಟಯರ್ಡ್ ಆಗಿದ್ವಿ, ಅಷ್ಟೇ ಸುಸ್ತಾಗಿತ್ತು. ಇವತ್ತು ಒಂದು ದೇವರು ಪಟ್ಲದಮ್ಮ ಮಾತ್ರ ಕರೆಸಿದ್ದೀವಿ. ನಮ್ಮ ಮದುವೆಗಳ ಟೈಮಲ್ಲಿ 3-4 ದೇವರು ಕರೆಸ್ತಿದ್ವಿ. ಅವಾಗೆಲ್ಲ ಹೆಂಗೆ ಮಾಡಿದ್ರು ಅವರು ಅಂತ ಅನ್ನಿಸ್ತಾ ಇದೆ. ಇವಾಗೆಲ್ಲ ನಾವು ಜವಾಬ್ದಾರಿ ತೊಗೊಂಡು ಓಡಾಡ್ಕೊಂಡು ಮಾಡ್ತಾಯಿದ್ವಿ. ಮುಂಚೆ ಎಲ್ಲ ನಮಗೆ ಇದು ವಸ್ತು. ಸೊ ಅವರೆಲ್ಲ ಹೆಂಗೆ ನಿಭಾಯಿಸಿದ್ರು ಅಂತ ಗೊತ್ತಾಗಲೇ ಇಲ್ಲ.
ಚೆನ್ನಾಗಿಲ್ಲ, ಚೆನ್ನಾಗಿ ಕೊಡು ಅಂತ ನಾನು ಕೊಡ್ತೀನಿ, ಹಂಗೆ ಕೊಡು ಮಗ, ಕೊಡು ಮಗ. ಗುಡ್ ಬಾಯ್. ಚೆನ್ನಾಗಿಲ್ಲ ಅಂತ ಕೊಡು, ಇನ್ನೊಂದು ಕೊಡು. ಗುಡ್ ಬಾಯ್. ಸೊ ನನಗೂ ತುಂಬ ಟಯರ್ಡ್ ಆಯಿತು. ನಾನು ಕೂಡ ಸ್ನಾನ ಮಾಡಿ ಮಧ್ಯಾಹ್ನ ಅಡುಗೆಗೆ ಕಜ್ಜಾಯ ಮಾಡಿಟ್ಟಿದ್ರು. ಕಜ್ಜಾಯಕ್ಕೆ ಒಂದು ಹಾಲು ಖೀರ್ ಮಾಡಿದೆ, ಅನ್ನ ಸಾಂಬಾರು ಮತ್ತು ಬೀನ್ಸು ತರಕಾರಿ ಹಾಕಿ ಪಲ್ಯ ಮಾಡಿ ಈಗ ರೆಡಿ ಆಗೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಮಧ್ಯಾಹ್ನ ಪೂಜೆಗೆ ರಸಾಯನಕ್ಕೆ ರೆಡಿ ಮಾಡಿಕೊಡ್ಬೇಕಾಗಿತ್ತು. ಗುಡ್ಡಪ್ಪ ಅರ್ಜೆಂಟ್ ಮಾಡ್ತಾಯಿದ್ರು, ಬೇಗ ಆಯಿತಾ ಸ್ನಾನ, ಬನ್ನಿ ಬನ್ನಿ ರೆಡಿ ಆಯಿತಾ ಅಂತೆಲ್ಲ ಕೂಗ್ತಾಯಿದ್ರು. ಸೊ ನಾನು ಬೇಗ ಬೇಗ ರೆಡಿಯಾಗಿ ಮಧ್ಯಾಹ್ನ ರಸಾಯನ ಮಾಡ್ಕೊಡೋಕ್ಕೆ ರೆಡಿ ಮಾಡೋಕ್ಕೆ ಅಂತ ಬಂದೆ. ಅದೆಲ್ಲ ರೆಡಿ ಆದಮೇಲೆ ಮದುವೆ ಹುಡುಗಿಗೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳಿ ಒಂದು ಬನ್ ಹಾಕಿ ಆಂಟಿ ಅಂತ ಹೇಳಿದ್ರು. ಸೊ ಅವರಿಗೆ ಒಂದು ಬನ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಮುಂದೆ ಸ್ವಲ್ಪ ಕ್ರಾಸ್ ರೆಡಿ ಆಗ್ತಾಯಿದ್ರು. ನಮ್ಮ ಅಕ್ಕನೂ ಕೂಡ ಅವಾಗ ತಾನೇ ಸ್ನಾನ ಮುಗಿಸಿ ಬಂದಿದ್ದರು. ನಾನು ಬೇಗ ಬೇಗ ಸ್ನಾನ ಮಾಡಿ ಅವರಿಗೆಲ್ಲ ಅಡುಗೆ ಮಾಡಿ ನಾನು ರೆಡಿಯಾಗಿ ಸಿಂಪಲ್ಲಾಗಿ ಹೂವೆಲ್ಲ ಮುಡ್ಕೊಂಡು ಅವ್ರಿಗೂ ಕೂಡ ಒಂದು ಬನ್ನಿ ಹೇರ್ ಸ್ಟೈಲ್ ಕೂಡ ಮಾಡಿದೆ. ಅವರು ಮುಖಕ್ಕೆ ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ರು, ಹಾಗಾಗಿ ನಾನು ಒಂದು ಹೇರ್ ಸ್ಟೈಲ್ ಅಷ್ಟೇ ಮಾಡಿಕೊಟ್ಟೆ. ಇನ್ನೂ ತುಂಬ ಪೂಜೆ ಕಾರ್ಯಗಳು, ಆಮೇಲೆ ಅವರು ಪುರೋಹಿತರು ಅದು ಇದು ಗುಡ್ಡಪ್ತೀರಿ ಏನೇನೋ ಕೇಳ್ತಿರ್ತಾರೆ. ಸೊ ಅವರಿಗೆಲ್ಲರೂ ಅರೇಂಜ್ ಮಾಡಿಕೊಡ್ಬೇಕಾಗಿತ್ತು. ನೆಂಟರೆಲ್ಲ ಬರೋರು ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾನು ಕಂಪ್ಲೀಟ್ ವಿಡಿಯೋ ಸಣ್ಣ ಪುಟ್ಟ ಮಾಡಿದ್ದೀನಿ. ಫುಲ್ ಹೋದರೆ ಅದು 3 days ವ್ಲಾಗ್ ಆಗಿಬಿಡುತ್ತೆ. ಡುಮ್ಮಿ ಮಾಡಿದ್ದೀಯ, ಎಷ್ಟು ಡುಮ್ಮಿ ಆಗ್ತಿಲ್ಲ ಚಾರು. ನೋಡಿ ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಇವ್ರು ನೋಡಿ ಫ್ರೆಂಡ್ಸ್, ಇನ್ನು ಹಿಂಗೆ ನಿಂತಿದ್ದಾರೆ ನೋಡಿ ಫ್ರೆಂಡ್ಸ್. ಮದುವೆ ಹುಡುಗನಮ್ಮ ಇನ್ನೂ ಹಿಂಗೆ ನಿಂತಿದ್ದಾರೆ ನೋಡಿ ಫ್ರೆಂಡ್ಸ್. ಸ್ನಾನ ಇಲ್ಲ, ಬಟ್ಟೆ ಚೇಂಜ್ ಇಲ್ಲ, ಬಟ್ಟೆ ಇಲ್ಲ, ಸ್ನಾನ ಇಲ್ಲ, ಇವ್ರೇ ಮಾಡ್ಕೊತಾರ ಫ್ರೆಂಡ್ಸ್. ನೋಡಿ ಏನು ಮಾಡಿಸ್ಕೊಡ್ತಾ ಇಲ್ಲ ಫ್ರೆಂಡ್ಸ್, ಆಪಾದನೆ ಮಾಡ್ಬೇಕು ಫ್ರೆಂಡ್ಸ್. ಏನು ಮಾಡ್ಕೊಟ್ಟಿಲ್ಲ, ಸಾಕ್ಷಿಯಾಗಿ ಮುಟ್ಕೊಂಡು ಹೇಳಿ ನಮ್ಮ ಫ್ರೆಂಡ್ಸ್ಗೆ ಹೇಳಕ್ಕ. ಇವಾಗ ಅಲ್ಲ ಅದಾದ್ಮೇಲೆ ಇರ್ಲಿ, ಸುಳ್ಳ್ಯಾಕೆ ಹೇಳ್ಬಿಟ್ಟು ನಿಂತ್ಕೊಳಕ್ಕ ಸಸ್ಯ ಜೊತೆ. ಅವನಲ್ಲಿ ರಜತ್ ಬ್ಯುಸಿ ಇದ್ದಾನೆ. ಇದ್ರ ಮಧ್ಯ ಚೆಲ್ಟಾರಿ ಪಲ್ಟಾರಿಗಳದು ಆಟ, ಆಮೇಲೆ ಕೈಗೆ ಸಿಗೋದು, ಕಾಲ್ಗೆ ಸಿಗೋದು, ಅವ್ರದ್ದೇ ಒಂದು ಟ್ರೈನ್ ಬಸ್ ಅಂತ ಮಾಡ್ಕೊಂಡು ಆಟ ಆಡ್ತಾ ಇದ್ರು. ಅಷ್ಟರಲ್ಲಿ ಮಂಗಳಕ್ಕ ಕೂಡ ರೆಡಿಯಾಗಿ ಬಂದರು. ರೆಡಿ ಮಾಡಿ ಇಲ್ಲ, ಸಾಕು ಬಿಡು, ಸಾಕು ಬಿಡು, ಸಾಕು ಬೇಡ, ನೀಟಾಗಿ ಹಾಕಿಸ್ಕೊಳಕ್ ಅದನ್ನೇ ಲೈನಾಗಿ ಅಕ್ಕ ಲೈನಾಗಿ ಹಾಕಿಸ್ಕೊಳ್ಳಿ ಅಂತ ಅವಳು ಹೇಳ್ತಾ ಇರೋದು. ದೊಬ್ರಗೈತೆ ಲೈನಾಗಿ ಹಾಕಿಸ್ಕೊಳ್ಳಿ ಅದನ್ನೇ ಅಂತ. ಕರೆಕ್ಟ್ ಐತೆ, ಸ್ವಲ್ಪ ಕೆಳಗಡೆ ನೋಡಿದ್ರಾ, ಲೇಟಾಗಿ ಹೋಗಿ ಲೇಟೆಸ್ಟ್ ಆಗಿ ಬಂದ್ಬಿಟ್ರು ಮಂಗಳಮ್ಮ. ಜುಟ್ಟು ನೋಡಿ, ಜುಟ್ಟು. ಅಷ್ಟರಲ್ಲಿ ಮದುವೆ ಹುಡುಗ ಕೂಡ ಸ್ನಾನ ಮುಗಿಸಿ ರೆಡಿಯಾಗಿ ರೇಷ್ಮೆ ಶಲ್ಯ ಪಂಚೆ ರೇಷ್ಮೆ ಶರ್ಟ್ ಹಾಕ್ಕೊಂಡು ಮಿಂಚಿಕೊಂಡು ಬಂದರು. ಅಷ್ಟರಲ್ಲಿ ನಮ್ಮ ಊರಿನ ಶಾಸಕರಾದ್ರ JDS ಶಾಸಕರು ಅವರು ಕೂಡ ಬಂದರು. ಅವ್ರಿಗೂ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ, ಹಾಲು ಶಾಲು ತುರಾಯಿ ಹಾಕಿ ಒಂದು ಪುಟ್ಟ ಸನ್ಮಾನ ಥರ ಕೂಡ ಮಾಡಿದ್ವಿ. ಅವ್ರ ಜೊತೆ ಮದುವಣಗಿತ್ತೀರಂದರೆ ಹೊಸ ಮದುವೆ ಗಂಡು ಹೆಣ್ಣು, ಆಮೇಲೆ ಮನೆ ಹಿರಿಕರು ಎಲ್ಲರೂ ನಿಂತ್ಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫೀಸ್ ಎಲ್ಲ ತೆಕ್ಕೋತಾ ಇದ್ರು. ಎಲ್ಲರೂ ಸತೀಶ್ ಎಲ್ಲಿ, ಕೃಷ್ಣಣ್ಣ ಎಲ್ಲಿ ಕೇಳ್ತಾನೆ ಇದ್ರು. ಅವರು ಫುಲ್ ಬ್ಯುಸಿ. ಎಲ್ಲೊಟ್ಟೋಗಿದ್ರಿ ನೀವೆಲ್ಲೊಟ್ಟೋಗಿದ್ರಿ ಅವಾಗಿಂದ? ಹೌದಾ? ಇಷ್ಟೆಲ್ಲದರ ನಡುವೆ ಹುಡುಗಿ ಮನೆಯವರು ರಿಲೇಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಅವ್ರಿಗೆ ವೆಲ್ಕಮ್ ಜ್ಯೂಸ್ ಕೊಡೋದು, ಅರ್ಶಿನ ಕುಂಕುಮ ಕೊಡೋದು, ಇದೆಲ್ಲ ಇದ್ದಿದ್ದೆ. ಅದ್ರ ಮಧ್ಯೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ಹುಡುಗಿ ಜೊತೆ. ನನಗೆ ಮಗ ಸೊಸೆ ಆಗಬೇಕು. ಸೊ ಎಲ್ಲ ಫ್ಯಾಮಿಲಿ ನಿಂತ್ಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ತಗೊಂಡ್ವಿ. ಇಷ್ಟೆಲ್ಲಾದ್ರೂ ಮದುವೆನೂ ಒಂದು ಸೆಲ್ಫಿ ತೆಕ್ಕೊಳ್ಳೋಕ್ಕೆ ಒಂಚೂರು ಟೈಮ್ ಮಾಡ್ಕೊಂಡ್ವಲ್ಲ, ನಿಜಕ್ಕೂ ಖುಷಿ ಆಯಿತು ನಮಗೆ.
ಇಷ್ಟೆಲ್ಲದ್ರ ಮಧ್ಯ ಎಲ್ಲ ಊಟ ಸ್ಟಾರ್ಟ್ ಆಯಿತು. ಎಲ್ಲ ಊಟಕ್ಕೆ ಹೋಗಿದ್ರು. 7-8 ಬ್ಯಾಚ್ ಊಟ ಮಾಡ್ತಾಯಿದ್ರು. ನನಗೆ ಕಣ್ಣು ನಿದ್ದೆ ತಡೆಯೋಕ್ಕಾಗಲಿಲ್ಲ. ನಾನು ಆರಾಮ್ಸೆ ಕೂಗ್ತಿದ್ದ ಕಡೆನೇ ತೂಗುಡಿಸ್ತಾ ಇದ್ದೀನಿ. ನನ್ನ ಮಗಳು ಮಾಡಿರೋ ಕಿತಾಪತಿ ಫೋನ್ ಎತ್ಕೊಂಡು ವೀಡಿಯೋ ಮಾಡಿಬಿಟ್ಟಿದ್ದಾಳೆ. ನಿಜಕ್ಕೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಕೊಡು ಫೋನು, ವೀಡಿಯೋ ಮಾಡಬೇಡ ಅಂದರೂ ಕೇಳ್ತಾ ಇಲ್ಲ. ಅಷ್ಟರಲ್ಲಾಗಲೇ ಮಹಾಮಂಗಳಾರತಿ ಮಧ್ಯಾಹ್ನದ್ದು ರಸಾಯನ ಇಟ್ಟು ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಸೌಂಡ್ಗೆ ನಮ್ಮ ಮನೇಲಿ ಇದ್ದವರೆಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಆದರು. ನಾವೇನು ತಣ್ಣಗೆ ಮಾಡಿದ್ವಿ ರಸಾಯನ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಅರ್ಪಿಸಿ ಮಹಾಮಂಗಳಾರತಿ ಮಾಡಿ ನಮ್ಮ ಮನೆಗೆ ದೇವ್ರು ಹೆಂಗೆ ಬಂತು ಅಷ್ಟೇ ಖುಷಿಯಿಂದ ಕಳಿಸ್ಕೊಡ್ಬೇಕು ದೇವ್ರನ್ನ. ಎಲ್ಲರೂ ಒಂದೇ ಹಿಂಸೆ, ನೀನು ಬಾ ನಮ್ಮ ಜೊತೆ ಜಾಯಿನ್ ಆಗು, ಯಾಕೆ ನಿಂತಿದ್ಯಾ ಅಂತ. ನಿಜಕ್ಕೂ ನನಗೂ ತಮಟೆ ಸೌಂಡ್ ರಿದಮ್ಗೆ 2 ಬೀಟ್ ಹಾಕ್ಬಿಡ್ಲ ಹೋಗಿ ಅನ್ನಿಸ್ತಿತ್ತು. ನೋಡಿದವ್ರು ಏನು ಅನ್ಕೋತಾರೆ ಅಂತ ಸುಮ್ಮನೆ ಮಹಾಮಂಗಳಾರತಿ ಮಾಡಿ 5 ಜನ ಮುತ್ತೈದೆಯರು ಸೋಗು ಉಯ್ತಾ ಇದ್ದೀವಿ. ಎಲ್ಲರೂ ಡ್ಯಾನ್ಸ್ ಮಾಡಿದ್ರು, ನಾನು ಮಾತ್ರ ಮಿಸ್ಸಿಂಗು. ಸೊ ನಾನು ದೇವರಿಗೆ ಸೋಗ್ಲು ಇದು ಮಡ್ಲಕ್ಕಿ ಕಟ್ಟಬೇಕು ಇದರೆಲ್ಲ ಮಾಡೋದ್ರಲ್ಲಿ ನಾನು ಬ್ಯುಸಿಯಾಗಿದ್ದೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ನನ್ನ ಮಗ ಅಂತೂ ರಾತ್ರಿ ಇಡೀ ನಿದ್ದೆಗೆಟ್ಟಿದ್ದ. ಇವಾಗ ಎದ್ದು ಬೆಳಿಗ್ಗೆ ದೇವರು ಹೊರಡೋ ಟೈಮಲ್ಲಿ ಸ್ನಾನ ಮಾಡಿಕೊಂಡು ಬಂದು ನಿಂತಿದ್ದಾನೆ. ಅವನಿಗೆ ಒಂಥರ ಬೇಜಾರು, ಅವನ ಕುರಿ ಮೇಮೆ ಕುರಿ ಎಲ್ಲ ಕಟ್ ಮಾಡಿಬಿಟ್ರು ಅಂತ. ಸೊ ಇವಾಗ ಏನು ತೊಗೊಂಬಂದು ಎಲ್ಲ ಒಳಗಡೆ ಇಟ್ಟಿದ್ರು ಅದನ್ನೇ ಸಮೇತ ಎಲ್ಲ ತೊಗೊಂಡು ನಾವು ಎಲ್ಲಿಂದ ಕರ್ಕೊಂಬಂದ್ವಿ ದೇವ್ರನ್ನ ಮಟ್ಟ ಮನೆಯಿಂದ ಅಲ್ಲಿಗೇ ಕರ್ಕೊಂಡೋಗಿ ಬಿಡಬೇಕು. ಸೊ ನಾಗೇಶನ ಛತ್ರಿ ಎಲ್ಲ ದೇವ್ರದ್ದು ಸಾಮಾನೆಲ್ಲ ತೊಗೊಂಬರ್ತಾ ಇದ್ದಾರೆ. ಎಲ್ಲ ನನ್ನ ಮಗನಿಗೆ ರೇಗಿಸ್ತಿದ್ರು. ರಾತ್ರಿ ಇಡೀ ಛತ್ರಿ ಬಿಡದೆ ಹಿಡ್ಕೊಂಡಿದ್ದೆ, ಇವಾಗ ಎಲ್ಲೊಟ್ಟಿಗಿದ್ದೆ ಬೆಳಗ್ಗೆಯಿಂದ ಅಂತ. ರಾತ್ರಿ ಇಡೀ ಎದ್ದಿದ್ದ, ಬಟ್ ಮಕ್ಕಳಲ್ವಾ ಬೆಳಗ್ಗೆ ಎದ್ದು ಹೋಗಿ ಮಲ್ಕೊಂಬಿಟ್ಟ. ಬಟ್ ನನ್ನ ಮಗಳು ಮಲಗಿರಲಿಲ್ಲ ಬೆಳಗ್ಗೆ ಎಲ್ಲ. ಪಾಪ ನನಗೆ ಇಷ್ಟೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಮೇಯ್ನ್ ರೀಸನ್ ಅವಳೇನೆ. ಸೊ ದೇವರೆಲ್ಲ ಈಚೆ ತಂದ ಮೇಲೆ ಒಂದಿಡೀ ಕರ್ಪೂರನ ಹೊಸ್ಲತ್ರ ಇಟ್ಬಿಟ್ಟು ಹಚ್ಬಿಟ್ಟು ದೇವರು ತುಂಬ ಖುಷಿಯಿಂದ ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ಹೆಜ್ಜೆ ಹಾಕ್ಕೊಂಡು ಹೋಗುತ್ತೆ. ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೋ ಬ್ಲೆಸ್ಸಡ್ ಅಂತ ಅನಿಸುತ್ತೆ ನಿಜಕ್ಕೂ. ಯಾಕಂದರೆ ಈ ಥರ ನೋಡೋಕ್ಕೆ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ. ಅಮ್ಮ ಮೈದುಂಬಿ ಬಂದಾಗ ನನಗೆ ನನ್ನ ಅಪ್ಪನೇ ನೆನಪಾಗ್ತಾಯಿದ್ರು. ಯಾಕಂದರೆ ನನ್ನಪ್ಪನೂ ಮಾದೇಶ್ವರ ಗುಡ್ಡಪ್ಪ, ನಿಮ್ಮೆಲ್ರಿಗೂ ಗೊತ್ತು. ಬಟ್ ನಮ್ಮಪ್ಪ ತುಂಬ ಕೋಪದಿಂದ ಡ್ಯಾನ್ಸ್ ಮಾಡ್ತಾರೆ, ಈ ಅಮ್ಮ ನಗಾಡ್ಕೊಂಡು ಡ್ಯಾನ್ಸ್ ಮಾಡುತ್ತೆ. ನೋಡೋಕೆ ಬಂದವರು ನಗುತ್ತಾರೆ, ನೋಡೋಕೆ ಬಂದವರು ನಗುತ್ತಾರೆ. ಪಳ್ಳದವ್ವ ನಿನ್ನ ಕಾಲಿಗೆ ಬಿದ್ದೆವು ಕಲಿಯಾಕೆ.
ಈ ಥರ ಏನು ಎಡಿಟ್ ಮಾಡ್ದಾರ ಆದಷ್ಟು ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಾ ಇರೋ ಉದ್ದೇಶ ನನ್ನ ಜೊತೆ ನೀವು ಖುಷಿ ಪಡಲಿ, ನಮ್ಮ ರೀತಿ ನೀತಿ ಕಲ್ಚರ್ ನೀವು ತಿಳ್ಕೊಳ್ಳಿ, ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ಕೆಟ್ಟ ಉದ್ದೇಶ ಕೆಟ್ಟ ರೀತಿ ಇಲ್ಲ. ನಾವು ಬೆಳೆದು ಬಂದಿರೋದು ಈ ಥರ ಸಂಪ್ರದಾಯದಲ್ಲಿ. ವಾರ ಪೂಜೆ ದೇವರು ಇದೇ ನಮಗೆ ಈ ಜೀವನಾಡಿ, ಅನ್ನ ಇದೇ ನಮಗೆ ಭಕ್ತಿ. ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಜಕ್ಕೂ ತುಂಬ ಖುಷಿ ಆಯಿತು ನಮಗೆ, ಯಾಕಂದರೆ ಅಮ್ಮ ಇಷ್ಟು ಖುಷಿಯಿಂದ ಹಾಕೊಂಡಿರೋಂಥ ಹೂವು ಎಲ್ಲ ಬೆತ್ತದಿಂದ ತರಿದು ಮನೆ ಹತ್ರ ಎಲ್ಲ ಚೆಲ್ಲಿ ಎಲ್ರಿಗೂ ಹೂ ಪ್ರಸಾದ ಕೊಟ್ಟು ಹೋಗಿದ್ದು ಸೋ ಬ್ಲೆಸ್ಸಡ್. ನಿಜಕ್ಕೂ ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಮನೋಭಾವನೆ ಬಂತು ನಮಗೆ. ನೋಡಿ ಯಾವ ಥರ ನಿಜಕ್ಕೂ ಅದು ಎಷ್ಟು ಭಾರ ಇದೆ ಗೊತ್ತಾ, ಅದು ಫುಲ್ಲು ಬೆಳ್ಳಿದು ಮೇಲ್ಗಡೆ ಕಿರೀಟ ಆಗಿರ್ಬೋದು, ದೇವ್ರದ್ದಾಗಿರ್ಬೋದು, ಫುಲ್ಲು ತುಂಬ ಭಾರ ಇದೆ. ಅಂಥದ್ರಲ್ಲಿ ಇಷ್ಟು ವಯಸ್ಸಾಗಿದೆ, ಈ ಥರ ಎಲ್ಲ ಹಚ್ಕೊಂಡು ಈ ಥರದ್ದೆಲ್ಲ ಮಾಡಿದಾಗ ನಿಜಕ್ಕೂ ಖುಷಿಯಾಗುತ್ತೆ. ಆಮೇಲೆ ಹಿಡ್ಗಾಯಿ, ಮೇಯ್ನ್ ಹಿಡ್ಗಾಯಿ, ವೀರಭದ್ರ ಸ್ವಾಮಿಗಾಗಿರ್ಬೋದು ಯಾವುದೇ ದೇವ್ರಿಗಾಗಿರ್ಬೋದು ಹಿಡ್ಗಾಯಿ ತೊಗೊಳ್ದೆ ಹೆಜ್ಜೆ ಇಕ್ಕೋದೇ ಇಲ್ಲ. ಸೊ ಈ ಹಿಡ್ಗಾಯಿ ಚಚ್ಚದ ಮೇಲೆ ನಾವು ಎಲ್ಲ ಟಮಟೆ ಸಮೇತ ವಾಲ್ಗ ಸಮೇತ ಬೀಳ್ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮನ್ನ ಹೆಂಗೆ ಕರ್ಕೊಂಬಂದ್ವೋ ಮರ್ಯಾದೆಯಿಂದ, ಭಕ್ತಿಯಿಂದ, ಗೌರವದಿಂದ ಹಂಗೆ ಬೀಳ್ಕೊಡ್ಬೇಕು ಅಮ್ಮನ್ನ. ಹೂವು ಒಳಗಿಡೆ ಅಂತಂದ್ರೆ ಈಗ ಮಟ್ಟ ಮನೆ ಹತ್ರ ಬಂದಿದ್ದೀವಿ. ಎಲ್ಲರೂ ರೇಗಿಸ್ತಾ ಇದ್ರು, ಮದುವೆ ಹುಡುಗನಿಗೆ ನೀನು ಸ್ವಲ್ಪ ಹೊತ್ತು ಓದ್ಕೋ, ಒಂದೆರಡು ಕುಂಟ ಹಾಕು, ತಾಯಿ ಆಶೀರ್ವಾದ ಸಿಗುತ್ತೆ ಅಂತ. ಸೊ ಫೈನಲಿ ಅದು ಕೂಡ ನಡೆದೋಯ್ತು. ಅವರು ಕೂಡ ಮದುವೆ ಹುಡುಗನೂ ಕೂಡ ಸಿಂಬಿ ಇಸ್ಕೊಂಡು ಕುಂಟ ಹಾಕಿದ್ರು. ಅದೆಲ್ಲ ಆದಮೇಲೆ ಫೈನಲ್ ಟಚಪ್ ಅನ್ನೋ ಥರ ಅಮ್ಮ ಹೋಗೋ ಟೈಮಲ್ಲಿ ರೌದ್ ಥರನೇ ತಾಳುತ್ತೆ ಅಂತ ಹೇಳ್ಬೋದು. ನಿಜಕ್ಕೂ ಆ ಗ್ರೌಂಡ್ ಫುಲ್ಲು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿಬಿಡ್ತಾರೆ ಆ ತಮಟೆ ಸೌಂಡ್ಗೆ. ನಿಜಕ್ಕೂ ಊರ ಜನ ಎಲ್ಲ ನನ್ನನ್ನೇ ನೋಡ್ತಾ ಇದ್ರು, ಸತೀಶ್ ಹೆಂಡ್ತಿ ಫೋನ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತ. ಒಂದು ಸ್ವಲ್ಪ ನಾವಿದ್ದಾಗ ನಾವೇನೇನು ಹಾಕೋಡೆ ಮಧ್ಯೆ ವಿಡಿಯೋ ಮಾಡೋಕ್ಕೂ ಡ್ಯಾನ್ಸ್ ಮಾಡೋಕ್ಕೂ, ಎಲ್ಲರೂ ಇದ್ದಾಗ ವಿಡಿಯೋ ಮಾಡಿ ಡ್ಯಾನ್ಸ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ. ನಿಜಕ್ಕೂ ನನ್ನನ್ನು ನಾನೇ ಹೆಂಗೆ ಕಂಟ್ರೋಲ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲರೂ ಕರೀತಿದ್ರು, ಅಕ್ಕ ಬಾರಕ್ಕ ಒಂದೆರಡು ಸ್ಟೆಪ್ ಹಾಕು ಬಾರಕ್ಕ ಅಂತ. ಬಟ್ ನಾನು ಪೂಜೆ ಅವ್ರು ಏನು ಹೇಳ್ತಾರೆ ಅದನ್ನು ತಂದ್ಕೊಡೋದು, ಅವ್ರು ಹೇಳಿದ್ದೇ ಕೇಳೋದು, ಇದೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ನನಗೆ ನಿಜಕ್ಕೂ ಅವ್ರ ಜೊತೆ ಜಾಯಿನ್ ಆಗಬೇಕು ಡ್ಯಾನ್ಸ್ಗೆ ಅಂತ ತುಂಬ ಆಸೆ ಇತ್ತು. ವಿಡಿಯೋ ನೋಡುವಾಗಲಂತೂ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಮಹಾಮಂಗಳಾರತಿ ಮಾಡ್ತಾ ಇದ್ದಂಗೆ ಅಮ್ಮ ಹೊಟ್ಟೋಗುತ್ತೆ. ಅಮ್ಮ ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ, ಇಷ್ಟು ಬೇಗ ಹೊಟ್ಟೋಯ್ತಲ್ಲ ಅಮ್ಮ ಅಂತ. ಸೊ ಹೋಪ್ಫುಲಿ ಎಲ್ಲ ಒಳ್ಳೆ ರೀತಿ ಆಯಿತು, ಸುಗಮವಾಗಿ ಕಡಲೆ ತಿಂದು ಕೈ ತೊಳೆದಂಗೆ, ಯಾವುದೇ ರೀತಿ ಏನು ಕುಂದು ಕೊರತೆ ಇಲ್ದೇರ, ಏನು ಒಂದು ಅಪಶಕನ ಇಲ್ದೇರ ಒಳ್ಳೆ ರೀತಿ ನಮ್ಮ ದೇವ್ರ ಕಾರ್ಯ ಆಯಿತು, ಬೀಗ್ರೂಟ ಆಯಿತು ಅಂತ ಅನ್ನೋಕ್ಕೆ ಖುಷಿ ಆಗುತ್ತೆ. ಟೈಮ್ ಬಂದು 5:30 ಆಗಿತ್ತು. 2,500 ಜನ ಅಷ್ಟು ಊಟ ಕೂಡ ಮಾಡಿದರು. ನಾವು ನಾನ್ ವೆಜ್ ಅಡುಗೆ ಹತ್ರ ತಲೆನೇ ಹಾಕಿರಲಿಲ್ಲ. ನಮ್ಮ ಮನೆ ಹಿಂದೆಗಡೆ ಫೆಂಡಾಲ್ ಹಾಕಿ ಊಟಕ್ಕೆ ಇಟ್ಕೊಂಡಿದ್ದು. ನಮ್ಮ ಫ್ಯಾಮಿಲಿಯವ್ರು ಯಾರೂ ಅಲ್ಲಿ ಹೋಗೇ ಇಲ್ಲ. ಕುರಿ ಕಟ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟು ಬಿಟ್ಟರೆ ಮತ್ತು ಅಲ್ಲಿ ಹೋಗೋಕ್ಕೆ ನಮಗೆ ಟೈಮು ಕೂಡ ಆಗಲಿಲ್ಲ. ಯಾಕಂದರೆ ಹೋಲ್ ಫ್ಯಾಮಿಲಿ ಎಲ್ಲ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಬೆಳಗ್ಗೆಯಿಂದ ಒಬ್ಬರು ಒಂದು ಲೋಟ ನೀರು ಕಾಫಿ ಏನೂ ಕುಡ್ದೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಈಗ ಅಮ್ಮ ಹೊರಟೋಯ್ತು. ಅದನ್ನು ಹಾಗೆ ದೇವಸ್ಥಾನದ ಒಳಗಡೆ ತೊಗೊಂಡೋಗಿ ಅದು ಯಾವ ಪ್ಲೇಸಲ್ಲಿ ಇಟ್ಟಿರ್ತಾರೆ ಅಲ್ಲಿ ಇಡ್ತಾರೆ. ಇದು ಮಠಮನೆ ಅಂತ ಕರೀತಾರೆ. ಅದು ಪಟ್ಲದಮ್ಮನ ದೇವ್ರ ಗುಡಿ ಊರೊಳಗಡೆ ಇದೆ. ಸೊ ಅಲ್ಲಿಗೆ ಹಬ್ಬಗಳಲ್ಲಿ ಕೊಂಡೊಯ್ಯೋ ಟೈಮಲ್ಲಿ ಮಾತ್ರ ಅಲ್ಲೋ. ಸೊ ಅಮ್ಮನ್ನ ಕರ್ಕೊಂಬಂದು ಇಲ್ಲಿಟ್ರು. ಮತ್ತು ಅಲ್ಲಿ ಮಹಾಮಂಗಳಾರತಿ ಪೂಜೆ ಎಲ್ಲ ಆಗುತ್ತೆ. ಮತ್ತು ಹಿಡ್ಗಾಯಿ ತೆಗಿತಾರೆ. ಆಮೇಲೆ ದೃಷ್ಟಿ ನಿವಾರಿಸ್ತಾರೆ ಮೇಯ್ನು. ಯಾಕಂದರೆ ರಾತ್ರಿ ಇಡೀ ಊರು ಸುತ್ತಿರ್ತಾರೆ, ಅಮ್ಮಂಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ದೃಷ್ಟಿ ನಿವಾರಿಸ್ತಾರೆ. ಎಲ್ಲ ಆದಮೇಲೆ ನಾನು ಗುಡ್ಡಪ್ಪಂಗೆ, ದೂಪುಣ್ಗೆ ಗುಡ್ಡಪ್ಪ, ಮಾಮೂಲಿ ಪಟ್ಲದಮ್ಮನ ಗುಡ್ಡಪ್ಪಂಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದಾಗ ಸಂಜೆ 6 ಗಂಟೆಯಲ್ಲಿ ನಾವೆಲ್ಲ ಹಸ್ತಿದ್ವಲ್ಲ, ನಮಗೆ ಊಟಕ್ಕೆ ಇಡ್ತಾ ಇದ್ದಾರೆ. ಮುದ್ದೆ ಎಲ್ಲ ಒಣಗೋಗಿತ್ತು. ಬೋಟಿ ಗೊಜ್ಜಂತೂ ಶಿವ ಶಂಕರ. ನಮಗೆ ಊಟ ಮಾಡೋ ಇಂಟ್ರೆಸ್ಟು ಇರಲಿಲ್ಲ, ಬಟ್ ಆದರೂ ತಿನ್ನಬೇಕಲ್ಲ ದೇವ್ರ ಪ್ರಸಾದ ಅಂತ ತಿಂತಾ ಇದ್ದೀವಿ. ಮಟನ್ ಪೆಪ್ಪರ್ ಡ್ರೈ, ಮಟನ್ ಸಾಂಬಾರ್, ಬೋಟಿ ಗೊಜ್ಜು ಎಲ್ಲ ತಣ್ಣಗಾಗಿತ್ತು ಫ್ರೆಂಡ್ಸ್. 12 ಗಂಟೆಯಲ್ಲಿ ಅಡುಗೆ ಮಾಡಿರೋದು. ನಾವು ತಿಂತಾ ಇರೋದು 6:30 ಊಟ ತಿನ್ನೋಕೆ ಹೋದರೆ ತಿನ್ನೋಕ್ಕಾಗುತ್ತಾ? ಬಟ್ ವೇಸ್ಟ್ ಮಾಡಬಾರ್ದು ದೇವ್ರ ಪ್ರಸಾದ ಅಂತ ಹೇಳಿ ಅಷ್ಟೋ ತಿನ್ಕೊಂಡು ನಾವು ನಿಂತ್ಕೊಳ್ಳಿಲ್ಲ. ಯಾಕಂದರೆ ನಾಳೆಯಿಂದ ವಿಕ್ಕಿಗೆ ಫಸ್ಟ್ ಡೇ ಸ್ಕೂಲ್ ಕೂಡ ಕಮೆನ್ಸ್ ಆಗಿದೆ. ಹಾಗಾಗಿ
ಬೇಗ ಹೊರಡಲೇಬೇಕಾಗಿತ್ತು. ಸತೀಶ್ಗೂ ಕೆಲಸ ಇತ್ತು. ಇವರೇನೇನು ಐಟಮ್ ಮಾಡಿದ್ರೋ ಅದರಲ್ಲಿ ಕಾಲು ಭಾಗ ಐಟಮು ನಮಗೆ ಸಿಗಲಿಲ್ಲ. ಲಾಸ್ಟಲ್ಲಿ ಹೋದರೆ ಇನ್ನೇನಾಗುತ್ತೆ. ಇದಾಗಿತ್ತು ಕಂಪ್ಲೀಟ್ ನನ್ನ ಭಾವನ ಮಗನ ಮದುವೆಯ ಬೀಗ್ರೂಟದ ಸ್ಪೆಷಲ್ ವ್ಲಾಗ್ ಮತ್ತು ಪಟ್ಲದಮ್ಮ ದೇವರ ಉತ್ಸವದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕೊನೆ ತನಕ ವಿಡಿಯೋ ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ತಪ್ಪಿದ್ರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಟಾಟಾ ಬೈ ಬೈ. ಸಿ ಯು. ಲವ್ ಯು ಜಾಸ್ತಿ ಮೈ ಡಿಯರ್ ಲವ್ಡ್ ಒನ್ಸ್.